ಫ್ರೆಂಡ್ಸ್ ನಾನು ಇವಾಗ ಗುಲ್ಬರ್ಗ ಏರ್ಪೋರ್ಟ್ನಲ್ಲಿದ್ದೀನಿ. ಸೊ ಏನು ನೋಡ್ತಾ ಇದ್ದೀನಿ, ಗುಲ್ಬರ್ಗ ಏರ್ಪೋರ್ಟು ಫಸ್ಟ್ ಗೇಟ್ ಇದೆ, ಮೇನ್ ಗೇಟ್ ಫಸ್ಟು ಎಂಟ್ರೆನ್ಸಲ್ಲಿರೋದು. ಗೇಟಲ್ಲಿ ಮೇನ್ ಚೆಕ್ಕಿಂಗ್ ಆಗುತ್ತೆ, ಪೊಲೀಸರು ವೆರಿಫೈ ಮಾಡ್ತಾರೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಒಳಗಡೆ ಬಿಡ್ತಾರೆ. ಅಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ ಏರ್ಪೋರ್ಟ್ ಇದೆ. ಇವಾಗ ಏರ್ಪೋರ್ಟ್ ಮುಂದುಗಡೆ ನೋಡ್ತಾ ಇದ್ರೆ ಇದು ಈ ರೀತಿಯಾಗಿದೆ. ಮುಂದುಗಡೆ ಸೈಡಲ್ಲಿ ಗಾಡಿ ಹಾಕಿ ಮತ್ತೆ ನಿಮಗೆ ತೋರಿಸ್ತೀನಿ ಮುಂದುಗಡೆ ಯಾವ ಥರ ಕಾಣುತ್ತೆ ಅಂತ, ಯಾವ ರೀತಿ ಏನೆಲ್ಲ ಇದೆ ಅಂತ. ನೋಡ್ತಾ ಇದ್ರೆ ಮುಂದುಗಡೆಯಿಂದ ಏರ್ಪೋರ್ಟ್ ಈ ರೀತಿಯಾಗಿ ಕಾಣುತ್ತೆ ನೋಡಿ. 3 ಭಾಷೆಯಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣ, ಗುಲ್ಬರ್ಗ ಏರ್ಪೋರ್ಟ್ ಅಂತ ನೋಡಿದ್ದು. ಮೇನ್ ಡೋರ್ ಇದು, ಇಲ್ಲಿಂದ ಒಳಗೆ ಹೋಗೋದು ಮತ್ತು ಹೊರಗಡೆ ಬರೋದು. ಮೇನ್ ಎಂಟ್ರೆನ್ಸ್ ಇದು. ಇಲ್ಲಿ ನೋಡಿ ಸೆಕ್ಯೂರಿಟಿ ಪೊಲೀಸ್ ಕೂಡ ಇದ್ದಾರೆ ಇಲ್ಲಿ. ಏರ್ಪೋರ್ಟ್ ಮುಂದುಗಡೆನೇ ಒಂದು ತಿನ್ನೋಕ್ಕೆ ಅಂತಲೇ ಒಂದು ಬಿರಿಯಾನಿ ಹೋಟ್ಲ್ ರೆಡಿ ಆಗ್ತಾ ಇದೆ, ಮಣಿಕಂಠ ಹೈದರಾಬಾದ್ ಬಿರಿಯಾನಿ ಅಂತೆ. ಇವಾಗ ಏನು ಎಂಟ್ರೆನ್ಸಲ್ಲಿ ಇದ್ದೀನಿ, ಇನ್ನೂ ಟೈಮ್ ಆಗಿಲ್ಲ, ಇನ್ನು 20 ನಿಮಿಷ ಮುಂಚಿತವಾಗಿ ಹೋಗಿದ್ದೀವಲ್ಲ, ಹಾಗಾಗಿ ಇನ್ನು 20 ಮಿನಿಟ್ಸಲ್ಲೇ ಎಂಟ್ರೆನ್ಸ್ ಕೊಡ್ತಾರೆ ಅಂತ, ಹಂಗಾಗಿ ವೇಟ್ ಮಾಡಿ ಅಂತ ಹೇಳಿದ್ದಾರೆ ಸೆಕ್ಯೂರಿಟಿ ಪೊಲೀಸು. ಹಾಗಾಗಿ ಹೊರಗಡೆ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದಾರೆ, ಫಸ್ಟ್ ಇಲ್ಲಿ ಒಂದು ಸಲ ಚೆಕ್ ಮಾಡ್ತಾರೆ ಟಿಕೆಟು. ನೆಕ್ಸ್ಟ್ ಆದ ನಂತರ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋಗಲ್ಲಿ ಒಂದು ಸಲ ಚೆಕ್ ಮಾಡ್ತಾರೆ. ಜನ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಾರೆ. ಒಂದು 20 ರಿಂದ 30 ಜನ ಮಾತ್ರ ಇದ್ದರು ನಾವು ಹೋಗುವಾಗ. ನೋಡಿ ಎಲ್ಲ ಖಾಲಿ ಇದೆ, ಇನ್ನೂ ಜನ ಬರ್ತಾ ಇದ್ದಾರೆ. ಹಂಗೆ ನಾನು ಇವಾಗ ಸೆಕ್ಯೂರಿಟಿ ಪೊಲೀಸ್ಗೆ ಕೇಳ್ತಾ ಇದ್ದೀನಿ, ಟೈಮ್ ಆಗಿದೆ ಒಳಗಡೆ ಬಿಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಹೋಗ್ಬೋದು ಅಂತ ಕೈ ಮಾಡ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಎಂಟ್ರೆನ್ಸಲ್ಲಿ ಚೆಕ್ ಆಗ್ತಿದೆ. ಇಲ್ಲಿ ಟಿಕೆಟನ್ನು ಮತ್ತು ID ಕಾರ್ಡನ್ನು ಚೆಕ್ ಮಾಡ್ತಾರೆ ಇಲ್ಲಿ ಸೆಕ್ಯೂರಿಟಿ ಪೊಲೀಸು. ಒಳಗಡೆ ಈ ರೀತಿಯಾಗಿದೆ. ಒಳಗಡೆ ಬಂದೀನಿ ಇವಾಗ, ಈ ರೀತಿಯಾಗಿದೆ. ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ನಮ್ಮ ಟಿಕೆಟ್ ಮತ್ತು ID ಕಾರ್ಡ್ ಎಲ್ಲ ತೋರಿಸಿದರೆ ಇಲ್ಲಿ ಬೋರ್ಡಿಂಗ್ ಪಾಸನ್ನು ಕೊಡ್ತಾರೆ. ನೋಡಿ ಜನ ತೊಗೊತಾ ಇದ್ದಾರೆ ಬೋರ್ಡಿಂಗ್ ಪಾಸು. ನೀವು ಫ್ಲೈಟ್ ಟಿಕೆಟ್ ಏನು ಬುಕ್ ಮಾಡ್ತೀರಲ್ಲ ಆನ್ಲೈನಲ್ಲಿ, ಅದನ್ನು ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಕೊಟ್ಟು ಅವನ್ನು ಕೊಟ್ಟು ಮತ್ತೆ ಬೋರ್ಡಿಂಗ್ ಪಾಸ್ ಅಂತ ಒಂದು ಪಾಸ್ ಕೊಡ್ತಾರೆ. ಆ ಪಾಸನ್ನು ಮತ್ತು ನಿಮ್ಮ ID ಕಾರ್ಡ್ ತೊಗೊಂಡು ಮತ್ತು ಒಳಗಡೆ ಹೋಗೋಕ್ಕಾಗುತ್ತೆ. ಬೋರ್ಡಿಂಗ್ ಪಾಸ್ ಕೊಟ್ಟ ನಂತರ ಇಲ್ಲಿ ರೈಟ್ ಸೈಡಿಗೆ ಒಂದು ಲಗೇಜು ಚೆಕ್ಕಿಂಗ್ ಇದೆ. ಅಲ್ಲಿ ಲಗೇಜು ಅಬೌವ್ 7 kg ಮೇಲಿದ್ದರೆ ಅಲ್ಲೆಲ್ಲ ಆಟೋಮೆಟಿಕ್ಕಾಗಿ ಫ್ಲೈಟಲ್ಲಿ ತಂದು ಹಾಕ್ತಾರೆ. ಸಣ್ಣದು ಬ್ಯಾಗ್ ಇದ್ದರೆ ನಮಗೆ ಕೊಡ್ತಾರೆ. ನೋಡಿ ಕೊಟ್ಟಿದ್ದಾರೆ ಬೋರ್ಡಿಂಗ್ ಪಾಸ್. ಇದು ಈ ರೀತಿಯಾಗಿ ಕೊಡ್ತಾರೆ. ಫ್ಲೈಟ್ ಟಿಕೆಟ್ ತೊಗೊಂಡ ನಂತರ ಇಲ್ಲಿ ನೋಡಿ ಸೆಕ್ಯೂರಿಟಿ ಚೆಕಿಂಗ್ ನಡೀತಾ ಇದೆ. ಬೋರ್ಡಿಂಗ್ ಪಾಸ್ ಕೊಟ್ಟ ನಂತರ ಸೆಕ್ಯೂರಿಟಿ ಚೆಕಿಂಗ್ ಆಗುತ್ತೆ. ಎಲ್ಲ ಬ್ಯಾಗು, ಫೋನು ಎಲ್ಲನೂ, ಏರ್ಬಡ್ಸ್ ಏನೇ ಇದ್ದರೂ ನಿಮ್ಮ ಹತ್ರ ಎಲ್ಲ ಇಸ್ಕೊಂಡು ಚೆಕ್ ಮಾಡಿ ಆನಂತರ ಒಳಗಡೆ ಬರ್ತಾರೆ. ನೋಡಿ ಸೆಕ್ಯೂರಿಟಿ ಚೆಕ್ ಆದ ನಂತರ ಒಳಗಡೆ ಈ ರೀತಿಯಾಗಿದೆ. ನೋಡಿ ಎಂಟ್ರೆನ್ಸಲ್ಲಿ ಯಾರೂ ಇಲ್ಲ, ನಾವೇ ಫಸ್ಟ್ ಬಂದಿರೋದು. ಎಲ್ಲ ಕುರ್ಚಿಗಳು ಖಾಲಿ ಇದ್ದಾವೆ ನೋಡಿ. ವೇಟಿಂಗ್ ಲಾಂಗ್ ಇದು, ವೇಟಿಂಗ್ ಹಾಲು. ಇಲ್ಲೊಂದು ಚಿಕ್ಕ ಅಂಗಡಿ ಇದೆ, ತಿನ್ನೋಕ್ಕೆ ಕುಡಿಯೋಕ್ಕೆ ಏನಾದರೂ ಸಿಗುತ್ತೆ ಇಲ್ಲಿ. ಇಲ್ಲಿ ಡಿಸ್ಪ್ಲೇ ಕೂಡ ಆಗುತ್ತೆ ಟಿವಿಯಲ್ಲಿ, ಫ್ಲೈಟ್ ಬರೋದು ಹೋಗೋದು ಮತ್ತು ಅಲೌನ್ಸ್ ಕೂಡ ಮಾಡ್ತಾರೆ. ನೋಡಿ ಯಾರೂ ಇಲ್ಲ, ಎಲ್ಲನೂ ಖಾಲಿ ಇದೆ, ನಾವೇ ಫಸ್ಟ್ ಬಂದಿರೋದು ಒಳಗಡೆ. ಮುಂದುಗಡೆ ವೇಟಿಂಗ್ ಹಾಲ್ ಮುಂದುಗಡೆ ಈ ಥರ ಗ್ಲಾಸ್ ಇದೆ. ಮುಂದುಗಡೆ ಹೊರಗಡೆ ರನ್ವೇ ಇದೆ ನೋಡಿ, ಇನ್ನು ನೋಡ್ತಾ ಇದ್ದೀರಾ, ಇದು ರನ್ವೇ. ಇಲ್ಲೇ ಫ್ಲೈಟ್ ಬರೋದು. ಫ್ಲೈಟ್ ಬರೋಕ್ಕೆ ಇನ್ನೂ 20 ನಿಮಿಷ ಟೈಮ್ ಇದೆ. ಹಾಗಾಗಿ ಫ್ಲೈಟ್ ಬರೋವರೆಗೂ ಇಲ್ಲೇ ವೇಟಿಂಗ್, ಎಲ್ಲರೂ ವೇಟಿಂಗ್ ಮಾಡಬೇಕು ವೇಟಿಂಗ್ ಹಾಲಲ್ಲಿ. ನೋಡಿ ಇಲ್ಲಿ ಕೊಟ್ಟು ಬೋರ್ಡ್ ಕೂಡ ಹಾಕಿದ್ದಾರೆ, ಟಾಯ್ಲೆಟ್ಸು, ಡ್ರಿಂಕಿಂಗ್ ವಾಟರು, ಚಿಲ್ಡ್ ಕೇರ್ ಅಂತ ಎಲ್ಲನೂ ಇದೆ ಅಲ್ಲಿ. ನೀವು ವಾಶ್ರೂಮ್ಗೆ ಹೋಗ್ಬೋದು, ನೀವು ಫ್ರೆಶ್ ಕೂಡ ಆಗ್ಬೋದು. ನಾನು ಇವಾಗ ವೇಟಿಂಗ್ ಹಾಲಲ್ಲಿ ಕುಂತು ವೇಟ್ ಮಾಡ್ತಾಯಿದ್ದೀನಿ ಫ್ಲೈಟಿಗೋಸ್ಕರ. ಆ್ಯಕ್ಚುಲಿ ನಾನು ಗುಲ್ಬರ್ಗ ಟು ತಿರುಪತಿ ಫ್ಲೈಟ್ ಟಿಕೆಟು ಫ್ಲಿಪ್ಕಾರ್ಟಲ್ಲಿ ಮಾಡಿರೋದು. ತುಂಬ ಅತಿ ಕಡಿಮೆ ದರದಲ್ಲಿ ನೀವು ತಿರುಪತಿ ಟಿಕೆಟ್ ಬುಕ್ ಮಾಡ್ಕೋಬೋದು ಫ್ಲಿಪ್ಕಾರ್ಟಲ್ಲಿ. ಕೆಲವೊಂದು ಸಲ 2500 ರೂಪಾಯಲ್ಲಿ ಹೋಗ್ಬೋದು, 2700, ಕೆಲವೊಂದು ಸಲ 3000 ರೂಪಾಯಿ ಆಗುತ್ತೆ. ಇನ್ನು ಕೆಲವೊಂದು ಟೈಮ್ 4000 ರೂಪಾಯಿ ಆಗುತ್ತೆ. 1 ಡೇ 2 ಡೇಸ್ ಬಿಫೋರ್ ಮಾಡಿದರೆ, 1 ವೀಕ್ ಬಿಫೋರ್ ಮಾಡಿದರೆ ನೀವು 2000 ಅಥವಾ 2500 ನೀವು ಹೋಗ್ಬೋದು. ನಾನು ನಿಮಗೆ ಇವಾಗ ಫ್ಲಿಪ್ಕಾರ್ಟಲ್ಲಿ ಎಷ್ಟಕ್ಕೆ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದಾರೆ
ನೋಡಿ ಗುಲ್ಬರ್ಗ ಟು ತಿರುಪತಿ 12 ಗಂಟೆ ಫ್ಲೈಟ್ ಇದೆ. 12 ಗಂಟೆಯಿಂದ ಬಿಟ್ಟರೆ 1 ಗಂಟೆಗೆ ಅಲ್ಲಿ ಇರುತ್ತೆ. ರೈಟ್ ಸೈಡಲ್ಲಿ ಪ್ರೈಸ್ ಇದೆ ನೋಡಿ 2738. ಆ್ಯಕ್ಚುಲಿ ಬೇಸ್ ಪ್ರೈಸು 2380. ಅದಕ್ಕೆಲ್ಲ ಟ್ಯಾಕ್ಸು ಮತ್ತು GST ಅದು ಇದು ಅಂತ ಕನ್ವೆನ್ಸ್ ಫೀಸ್ ಅಂತ ಹಾಕಿ ಅಷ್ಟು ಮಾಡ್ತಾರೆ. ಇವಾಗ ನೋಡಿ ಫ್ಲೈಟ್ ಬಂದಿದೆ, ರನ್ವೇಲಿ ನಿಂತಿದೆ. ತಿರುಪತಿಯಿಂದ ಗುಲ್ಬರ್ಗ ಬರುವಂಥ ಪ್ಯಾಸೆಂಜರ್ಗಳು ಬರ್ತಾ ಇದ್ದಾರೆ. ಈ ಕಡೆ ನಿಮಗೆ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ. ಫ್ಲೈಟ್ ಬಂದಿದೆ. ಆ್ಯಕ್ಚುಲಿ ಫ್ಲೈಟು 12 ಗಂಟೆ ಇರೋದು, 12 ಗಂಟೆ 10 ನಿಮಿಷಕ್ಕೆ ಬಂದಿರೋದು. ತಿರುಪತಿಯಿಂದ 10 ನಿಮಿಷ ಲೇಟ್ ಆಗಿದೆ. ಬಟ್ ಹೊರಡ್ಬೇಕಂದ್ರೆ ಇನ್ನೂ 20 ನಿಮಿಷ ಆಗುತ್ತೆ. ಎಲ್ಲನೂ ಪ್ಯಾಸೆಂಜರ್ ಏರಿ ಫ್ಲೈಟ್ ಟೇಕಪ್ ಆಗ್ಬೇಕಂದ್ರೆ ಟೈಮ್ ಆಗುತ್ತೆ. ಆ್ಯಕ್ಚುಲಿ 1/2 ಅವರ್ ನಮಗೆ ಲೇಟ್ ಆದ ಹಂಗಾಗಿ ನೋಡಿ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ ಹೋಗೋಕ್ಕೆ. ನೋಡಿ ಕ್ಯೂವಲ್ಲಿ ನಿಂತಿದ್ದಾರೆ. ಇಲ್ಲೊಂದು ಕೂಡ ಚೆಕಿಂಗ್ ಆಗುತ್ತೆ, ಬೋರ್ಡಿಂಗ್ ಪಾಸ್ ನೋಡ್ತಾರೆ ಮತ್ತು ಕನ್ಫರ್ಮ್ ಮಾಡಿ ಟಿಕ್ ಮಾಡಿಕೊಡ್ತಾರೆ. ಈಗ ನೋಡಿ ನಾನು ಹೊರಗಡೆ ಬಂದು ಹೋಗ್ತಾ ಇದ್ದೀವಿ ರನ್ವೇ ಕಡೆಗೆ. ಜನ ನಿಂತಿದ್ದಾರೆ ನೋಡಿ, ಹೋಗ್ತಾ ಇದ್ದಾರೆ. ಜೂಮ್ ಆಗಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಫೋಟೋ ಮತ್ತು ವಿಡಿಯೋ ಅಲೌ ಇಲ್ಲ, ಆದರೂ ಯಾರಿಗೆ ಕಾಣದ ಹಾಗೆ ಗಪ್ಪನೆ ಮಾಡ್ತಾಯಿದ್ದೀನಿ. ಫ್ಲೈಟ್ ಸಮೀಪ ಇದ್ದೀನಿ ಈಗ. ಸೆಕ್ಯೂರಿಟಿ ಅವರು ಅಲೌ ಮಾಡಲ್ಲ ಫೋಟೋ ಮತ್ತು ವಿಡಿಯೋಸ್ಗೆ, ಬೈತಾರೆ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ಮಾಡ್ಕೋಬೋದು. ಫ್ಲೈಟ್ ಮುಂದುವರೆಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಒಂದು ಸಲ ಚೆಕಿಂಗ್ ಆಗುತ್ತೆ. ಬೋರ್ಡಿಂಗ್ ಪಾಸು ನೋಡಿ ಅವ್ರ ನಂಬರ್ನ ಟಿಕ್ ಮಾಡ್ಕೊಂಡು ಮೇಲ್ಗಡೆ ಕಳಿಸ್ತಾರೆ. ಬೋರ್ಡಿಂಗ್ ಪಾಸ್ ಇಲ್ಲ ಅಂದರೆ ಫ್ಲೈಟ್ ಒಳಗಡೆ ಹಾಕೋದಿಲ್ಲ. ಸೆಕ್ಯೂರಿಟಿ ಒಂದು ಸಲ ಬೋರ್ಡಿಂಗ್ ಪಾಸ್ ನೋಡ್ಕೊಂಡು ಮೇಲ್ಗಡೆ ಕಳಿಸ್ತಾರೆ. ಮೇಲ್ಗಡೆ ಹೋಗ್ತಾ ಇದ್ದೀನಿ ನೋಡಿ ಒಳಗಡೆ ಬಂದಿದ್ದೀನಿ. ಸ್ಟಾರ್ ಏರ್ ಸೀಟ್ ಕಾಣ್ತಾ ಇದೆಯಾ, ಸ್ಟಾರ್ ಏರ್ ಕಂಪ್ನಿ ಫ್ಲೈಟ್ ಇದು ನೋಡಿ. ಇವಾಗ ಒಳಗೆ ಕುಂತಿದ್ದೀನಿ. ಇಂಟ್ರಕ್ಷನ್ ಕೊಡ್ತಾರೆ ಅವರು, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತ, ಮಾಸ್ಕ್ ಕೂಡ ಹಾಕ್ಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ ಇಂಟ್ರಕ್ಷನು. ಒಂದು ಫ್ಲೈಟ್ ನಿಂತಿದೆ, ಇವಾಗ ಹೊರಡುತ್ತೆ. ಅದು ಹೋಗ್ತಾ ಇದೆ ಫ್ಲೈಟು ಸ್ಪೀಡಾಗಿ. ಒಳಗಡೆ ಡಿಸ್ಟರ್ಬೆನ್ಸ್ ಭಾಳ ಇದೆ ನೋಡಿ, ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಫ್ಲೈಟು. ಎಲ್ಲರೂ ಜನ ಎಲ್ಲರೂ ಇಲ್ಲಿ ಬಂದರೆ ತಿರುಪತಿ ಹೋಗ್ತಾ ಇರೋದು. ಗೋವಿಂದ ಅಂತ ಹೇಳ್ತಾ ಇದ್ದಾರೆ. ದೇವರನ್ನ ಜಪ ಮಾಡ್ತಾ ಇದ್ದಾರೆ ನೋಡಿ. ಚೆಕಪ್ ಆಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಮೇಲ್ಗಡೆ ಹೋಗುವಾಗ ಸ್ವಲ್ಪ ಹೊಟ್ಟೆಯಲ್ಲಿ ಗಾಳಿ ಆಗುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ ಮೇಲ್ಗಡೆ ಹತ್ತುವಾಗ. ನೋಡಿ ಹೋಗ್ತಾ ಇದೆ. ಮೇಲಿಂದ ಕೆಳಗೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ವಿಂಡೋ ಪಕ್ಕನೇ ಕೂಡ ಒಂದು ತುಂಬಾ ಖುಷಿ ಕೊಡುತ್ತೆ ಫ್ಲೈಟಲ್ಲಿ. ಹೋಗ್ತಾ ಇದೆ. ಇದಕ್ಕಿಂತ ಮುಂಚೆ ನಾನು ಬೆಂಗಳೂರು ಹೋಗಿದ್ದೆ, ಹೈದರಾಬಾದ್ ಟು ಬೆಂಗಳೂರು. ಇದು 2ನೇ ಸಲ ನಾನು ಫ್ಲೈಟಲ್ಲಿ ಹೋಗ್ತಾ ಇರೋದು. ಫುಲ್ಲು ಮೇಲ್ಗಡೆ ಬಂದಿದೆ, ಮೋಡಗಳು ಕೆಳಗಿದ್ದಾವೆ. ಮೋಡದ ಮೇಲೆ ನಾವಿದ್ದೀವಿ. ಫ್ಲೈಟಲ್ಲಿರೋದೆ ಹೋಗ್ತಾ ಇದೆ. 1 ಅವರ್ ಜರ್ನಿ ಗುಲ್ಬರ್ಗದಿಂದ ತಿರುಪತಿಗೆ. 1 ತಾಸು 5 ನಿಮಿಷ ಕೇವಲ, ಅಷ್ಟು ಬೇಗ ಹೋಗುತ್ತೆ. ಫ್ಲೈಟ್ ಒಳಗಡೆ ಟೀ, ಕಾಫಿ, ಬಿಸ್ಕಿಟ್ಸ್ ಎಲ್ಲ ಸಿಗುತ್ತೆ. ಬಟ್ ಚಾರ್ಜಬಲ್ ಇರುತ್ತೆ ಎಲ್ಲನಕ್ಕೂ. ಒಂದೊಂದಕ್ಕೆ 50, 100, 150 ರೂಪಾಯಿ ಈ ಥರ ಚಾರ್ಜ್ ಇರುತ್ತೆ. ಜಾಸ್ತಿ ಇರುತ್ತೆ ಚಾರ್ಜ್ ನಾರ್ಮಲ್ ಹೊರಗಡೆಗಿಂತ ಒಳಗಡೆ. ನೋಡಿ ಇವಾಗ ನೋಡ್ತಾ ಇದ್ದೀರಾ ಮೋಡಗಳು ಹೆಂಗೆ ಕಾಣ್ತಾ ಇದ್ದಾವೆ. ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ, ಮೇಲ್ಗಡೆಯಿಂದ ಈ ರೀತಿಯಾಗಿ ಕಾಣುತ್ತಲ್ಲ ಅಂತ. ನೋಡಿ ಯಾವ ರೀತಿ ಕಾಣುತ್ತೆ. ಇದೊಂದು ದೃಶ್ಯ ನಾನು ನೋಡ್ಬೇಕು ತುಂಬಾ ಆನಂದ ಆಗುತ್ತೆ. ಮೇಲ್ಗಡೆಯಿಂದ ಈ ಥರ ಫ್ಲೈಟಲ್ಲಿ ಕುಂತು ಈ ಥರ ವ್ಯೂ ನೋಡೋದು ನೋಡಿ. ಮೋಡದ ಒಳಗಡೆ ಹೋಗ್ತಾ ಇದ್ವಿ ನಾವು ಇವಾಗ. ನಿಯರೆಸ್ಟ್ ತಿರುಪತಿ ಸಮೀಪ ಮಾಡಿದ್ದೀವಿ ಇದು. ಈ ಥರ ಮೋಡ ಅಲ್ಲಿ ತುಂಬ ಮೋಡ ಇರುತ್ತೆ ತಿರುಪತಿ ಸಮೀಪ. ತಿರುಪತಿ ಇನ್ನೊಂದು 50 ಕಿಲೋಮೀಟ್ರ್ ಇದೆಯೇನೋ ಅಷ್ಟೇ. ತುಂಬ ಅಲ್ಲಿ ಮೋಡ ಇದ್ದಾವೆ, ಮೋಡದ ಒಳಗಡೆ ಹೋಗುತ್ತೆ. ಮೋಡದ ಒಳಗಡೆ ಹೋಗುವಾಗ ಸ್ವಲ್ಪ ಶೇಕ್ ಆಗುತ್ತೆ ಫ್ಲೈಟು. ಈ ಥರ ಅಲ್ಲಾಡುತ್ತೆ, ಸ್ವಲ್ಪ ಭಯ ಅನಿಸುತ್ತೆ ಆ ಟೈಮಲ್ಲಿ. ಫಸ್ಟ್ ಟೈಮ್ ಬರೋರಿಗೆ ಈ ಮೋಡ ಒಳಗಡೆ ಹೋಗುವಾಗ ಸ್ವಲ್ಪ ಭಯ ಅನಿಸುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ ಫ್ಲೈಟು. ನೋಡಿ
ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಮೋಡದ ಒಳಗಡೆ ಹೋಗ್ತಾ ಇದ್ವಿ. ಮೋಡದ ಮೇಲೆ ಮೋಡದ ಒಳಗಡೆ ನಾವು ಪಾಸಾಗಿ ಹೋಗ್ತಾ ಇದ್ವಿ. ನೋಡೋಕ್ಕೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಫಸ್ಟ್ ಟೈಮ್ ಬರುವವರು ಫಸ್ಟ್ ಟೈಮ್ ಕುಂತವರಿಗೆ ತುಂಬಾ ಖುಷಿ ಕೊಡುತ್ತೆ. ಅತಿ ಕಡಿಮೆ ಅಮೌಂಟ್ನಲ್ಲಿ ನೀವು ಗುಲ್ಬರ್ಗಿಂದ ತಿರುಪತಿ ಹೋಗ್ಬೋದು, ಗುಲ್ಬರ್ಗಿಂದ ಬೆಂಗಳೂರು ಕೂಡ ಹೋಗ್ಬೋದು. ಇದೇ ಸೇಮ್ ರೇಟಲ್ಲಿ ಸೇಮ್ ಪ್ರೈಸ್ ಇದೆ. ಗುಲ್ಬರ್ಗ ಟು ತಿರುಪತಿ, ಗುಲ್ಬರ್ಗ ಟು ಬೆಂಗಳೂರು ಸೇಮ್ ಪ್ರೈಸ್ ಇದೆ. ನೋಡಿ ಇವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ವಿ. ಇವು ನನಗಂತೂ ತುಂಬಾ ಖುಷಿ ಆಯಿತು. ಮೋಡಗಳ ಮಧ್ಯೆ ಹೋಗ್ತಾ ಇರೋದಂತೂ ನೋಡೋದು. ನೋಡಿ ಇವಾಗ ತಿರುಪತಿ ಬಂದಿದೆ. ಇನ್ನು ಕೆಲವೇ ನಿಮಿಷದಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ ತಿರುಪತಿಗೆ. ಈಗ ನೋಡ್ತಾ ಇದ್ದಾರೆ ತಿರುಪತಿ ಸಿಟಿ. ಇದು ಮೇಲುಗಡೆಯಿಂದ ನೋಡಿದರೆ ಸಿಟಿ ಈ ರೀತಿಯಾಗಿ ಕಾಣುತ್ತೆ. 1 ತಾಸು ಹೇಗೆ ಕಳೆದಿವೆ ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಬೇಗನೆ ಬರುತ್ತೆ. ಟೈಮ್ ಸ್ಪೆಂಡ್ ಆಗಿದ್ದೇ ಗೊತ್ತಾಗಲ್ಲ. ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಮೇಲುಗಡೆಯಿಂದ ನೋಡೋಕೆ. ನೋಡಿ ರೈಲ್ವೆ ಸ್ಟೇಷನ್, ತಿರುಪತಿ ರೈಲ್ವೆ ಸ್ಟೇಷನ್ ಇದು ನೋಡ್ತಾ ಇರೋದು. ಫ್ಲೈಟ್ ಯಾವ ರೀತಿ ಲ್ಯಾಂಡ್ ಆಗುತ್ತೆ ಅಂತ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಕೊನೆಯವರೆಗೂ. ಇಂಟ್ರೆಸ್ಟಿಂಗ್ ಬರುತ್ತೆ ನಿಮಗೆ ಕೂಡ ಐಡಿಯಾ ಬರುತ್ತೆ ಯಾವ ರೀತಿ ಫ್ಲೈಟಲ್ಲಿ ಹೋಗ್ಬೇಕು ಅಂತ. ತುಂಬ ಈಸಿ ಇದೆ. ಆನ್ಲೈನ್ ಮುಖಾಂತರ ನೀವು ಫ್ಲಿಪ್ಕಾರ್ಟಲ್ಲಿ, ಅಮೆಜಾನಲ್ಲಿ ಯಾವುದ್ರ ಆನ್ಲೈನ್ ಆ್ಯಪ್ಗಳೆಲ್ಲ ಮುಖಾಂತರ ನೀವು ಟಿಕೆಟ್ ಬುಕ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಏನು ತೊಂದರೆ ಇಲ್ಲ, ದೊಡ್ಡ ವಿಷಯನೇ ಅಲ್ಲ ಅದು ಟಿಕೆಟ್ ಬುಕ್ ಮಾಡ್ಕೊಳ್ಳೋದು. ನೋಡಿ ಕೆಳಗಿಳಿತಾ ಇದೆ ಫ್ಲೈಟು ತಿರುಪತಿಯಲ್ಲಿ. ತಿರುಪತಿಯಿಂದ 14 ಕಿಲೋಮೀಟರ್ ದೂರ ಇದೆ ಏರ್ಪೋರ್ಟು. ನೋಡಿ ಹತ್ರ ಕೆಳಗಿಳಿತಾ ಇದೆ. ಲ್ಯಾಂಡ್ ಆಗ್ತಾ ಇದೆ. ಲ್ಯಾಂಡ್ ಆಗುವಾಗ ಕೂಡ ಅಷ್ಟೇ ತುಂಬ ಖುಷಿ ಆಗುತ್ತೆ. ಲ್ಯಾಂಡ್ ಆಗುವಾಗ ಸೀಟ್ ಬೆಲ್ಟ್ ಹಾಕೊಂಡಿರ್ಬೇಕು. ಲ್ಯಾಂಡ್ ಆಗುವಾಗ ಸ್ವಲ್ಪ ಜಂಪ್ ಆಗುತ್ತೆ. ನೋಡಿ ಲ್ಯಾಂಡ್ ಆಯ್ತು ನೋಡಿ. ಲ್ಯಾಂಡ್ ಆದ ತಕ್ಷಣವೇ ಸ್ಪೀಡ್ ಕಮ್ಮಿ ಆಗುತ್ತೆ. ನೋಡಿ ಅಲ್ಲಿ ಕಾಣ್ತಾ ಇದೆ ತಿರುಪತಿ ಏರ್ಪೋರ್ಟು. ಇದು ಮತ್ತೆ ತೋರಿಸ್ತೀನಿ ನಿಮಗೆ. ಕೇವಲ 1 ತಾಸು 5 ನಿಮಿಷದಲ್ಲಿ ಬಂದಿರೋದು ಗುಲ್ಬರ್ಗಿಂದ. ಆಲ್ಮೋಸ್ಟ್ ಆಗಿ ಫ್ಲೈಟ್ ಫುಲ್ ಇತ್ತು. ನನಗೆ ಅನಿಸಿದ ಮಟ್ಟಿಗೆ ಒಂದು 60 ಸೀಟ್ ಇದ್ದವು ಅಂತ ಅನಿಸುತ್ತೆ ಫ್ಲೈಟಲ್ಲಿ. ಸ್ಟಾರ್ ಏರ್ ಕಂಪ್ನಿ ಫ್ಲೈಟ್ ಇದು. 60 ಸೀಟು ಇದ್ದವು ಅಂತ ಅನಿಸುತ್ತೆ. ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿತ್ತು. ಮತ್ತು ಇಲ್ಲಿಂದ ರಿಟರ್ನ್ ಕೂಡ ಹೋಗ್ಬೋದು. ಡೈಲಿ ಇಲ್ಲ, 2 ಡೇಸು ಅಥವಾ 3 ಡೇಸ್ಗೊಮ್ಮೆ ಫ್ಲೈಟ್ ಇದ್ದಾವೆ. ತಿರುಪತಿ ಟು ಗುಲ್ಬರ್ಗ ಟು ತಿರುಪತಿ. ನೋಡಿ ನೋಡ್ತಾ ಇದ್ದಾರೆ ತಿರುಪತಿ ಏರ್ಪೋರ್ಟ್ನಲ್ಲಿ ಒಂದು ಇಂಡಿಗೋ ಫ್ಲೈಟ್ ನಿಂತಿದೆ. ಇದು ತಿರುಪತಿಯಿಂದ ಬೆಂಗಳೂರಿಗೆ ಹೊರಡುವಂಥದ್ದು ಫ್ಲೈಟ್ ಇದು. ನಾನು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದೆ. ನೋಡಿ ಇಂಡಿಗೋ ಫ್ಲೈಟ್ ಇದು. ಇದು ತಿರುಪತಿಯಿಂದ ಬೆಂಗಳೂರಿಗೆ ಹೋಗುವಂಥ ಫ್ಲೈಟ್ ಇದು. ಇಲ್ಲಿಂದ ಬೆಂಗಳೂರಿಗೆ ಭಾಳಷ್ಟು ಫ್ಲೈಟ್ಗಳಿದ್ದಾವೆ. ಡೈಲಿ ಫ್ಲೈಟ್ ಇದ್ದಾವೆ ಇಲ್ಲಿಂದ ಬೆಂಗಳೂರಿಗೆ. ನೋಡಿ ಇದು ಸ್ವಲ್ಪ ದೊಡ್ಡದಿದೆ ಫ್ಲೈಟು. ಸ್ಟಾರ್ ಏರಿಗೆ ಏನಂತೆಲ್ಲ ಸ್ವಲ್ಪ ದೊಡ್ಡದಿದೆ ಫ್ಲೈಟು. ಇಲ್ಲಿಗೆ ಕೂಡ ಅಷ್ಟೇ ಫೋಟೋ ಅಲೋ ಮಾಡೋಲ್ಲ. ಸೆಕ್ಯೂರಿಟಿ ಮತ್ತು ಅವರಿಗೆ ಕಾಣೋದಾಗೆ ಇಲ್ಲಿ ವಿಡಿಯೋ ಮತ್ತು ಫೋಟೋ ತಗೋಬೋದು. ಆ್ಯಕ್ಚುಲಿ ಅಲೋ ಮಾಡೋಂಗಿಲ್ಲ, ನಿಂದ್ರು ಕೂಡೋದು ರನ್ವೇಲಿ. ಅಲ್ಲಿ ಯಾರಿಗೆ ನಿಂದ್ರೋಕ್ಕೆ ಅಲೋ ಮಾಡೋದಿಲ್ಲ, ಅವರು ಕಳಿಸ್ತಾರೆ. ಬಟ್ ನಾನು ಹಂಗೆ ಅವ್ರಿಗೆ ನೋಡೋದಾಗಿ ಕಾಣೋದಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಜನ ಆಗ್ತಾ ಇದ್ದಾರೆ. ಇವಾಗ ಒಳಗಡೆ ಬಂದಿದ್ದೀನಿ. ಏರ್ಪೋರ್ಟಲ್ಲಿ ತುಂಬ ಚೆನ್ನಾಗಿದೆ. ನಮ್ಮ ಗುಲ್ಬರ್ಗ ಏರ್ಪೋರ್ಟ್ಗಿಂತ 2 ಪಟ್ಟು ದೊಡ್ಡದಿದೆ. ಬಟ್ ತುಂಬ ಚೆನ್ನಾಗಿದೆ. ನೀಟ್ನೆಸ್ ಮೇಂಟೈನ್ ಚೆನ್ನಾಗಿದೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಏರ್ಪೋರ್ಟ್ ನೋಡೋಕ್ಕೆ. ಒಂದು ರೀತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥರನೇ ಇದೆ ಇದು. ಬಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ ಇದು. ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ AC ಏರ್ ಕಂಡೀಷನ್ ಇದೆ ಏರ್ಪೋರ್ಟು. ಗುಲ್ಬರ್ಗ ಕೂಡ ಅಷ್ಟೇ, ಅದನ್ನು ಫುಲ್ ಏರ್ ಕಂಡೀಷನ್ ಅವನಿಗೆ ಏರ್ಪೋರ್ಟು. ಇಲ್ಲಿ ನೋಡಿ ಹೋಗ್ತಾ ಇದಲ್ಲ, ನೋಡಿ ಇಲ್ಲಿ ದೇವರ ಫೋಟೋ ಹಾಕಿದ್ದಾರೆ, ವೆಂಕಟೇಶ್ವರ ಗೋವಿಂದಂದು. ಇಲ್ಲೆಲ್ಲ ಜನ ಫೋಟೋ ತಗೊತಾ ಇದ್ದಾರೆ ಒಳಗಡೆ. ತುಂಬ ಚೆನ್ನಾಗಿದೆ ನೋಡೋಕೆ. ಇದು ಹೋಗ್ತಾ ಇರೋದು ಬ್ಯಾಗ್ಗಳು, ನಮ್ಮ ಬ್ಯಾಗು ಫ್ಲೈಟಲ್ಲಿ ಇರ್ತಲ್ಲ ಅದನ್ನು ಇಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಹೋಗ್ತಾ ಇರ್ತವೆ ಬ್ಯಾಗ್ಗಳು. ಅದನ್ನು ನಾವು ನೋಡಿಗೇಸಿ ಐಡೆಂಟಿಫೈ ಮಾಡಿ ನಮ್ಮದೇ ಬ್ಯಾಗ್ ಅಂತ ಇಲ್ಲಿ ಎತ್ಕೋಬೇಕು, ನಾವು ತೊಗೋಬೇಕು. 2 ಇದಾವೆ ಇಲ್ಲಿ, ಪಾರ್ಟ್ 1 ಪಾರ್ಟ್ 2 ಅಂತ ಪ್ಲಾಟ್ಫಾರ್ಮು. ನೋಡಿ ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅದನ್ನು ಮಾಡಿರೋದು. ಲಿಫ್ಟ್ ಮುಖಾಂತರ ಒಳಗೆ ಮೇಲ್ಗಡೆ ಕಳಿಸ್ಕೊಡ್ತಾರೆ. ಆಟೋಮೆಟಿಕ್ಕಾಗಿ ಗೊತ್ತೇ ಆಗಲ್ಲ ಎಲ್ಲಿಂದ ಬರುತ್ತೆ ಬ್ಯಾಗ್ ಅಂತ. ಅಷ್ಟು ಸಿಸ್ಟಮೆಟಿಕ್ಕಾಗಿ ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆ ಎತ್ತಿ ಕೊಡ್ತಾರೆ. ನೋಡಿ ಇಲ್ಲಿ ಹೋಗ್ತಾ ಇದಲ್ಲ
ಇಲ್ಲಿ ಹುಲ್ಲು ಕಾಣ್ತಾ ಇದೆಯಲ್ಲ, ಇಲ್ಲಿಂದನೇ ಬ್ಯಾಗ್ಗಳು ಒಳಗಿಂದ ಮೇಲ್ಗಡೆ ಬರುತ್ತೆ. ನೋಡಿ ಇಲ್ಲಿ ಬೆಲ್ಟು ಅಂತ ಮಾಡಿದ್ದಾರೆ. ನಾನು ಸ್ವಲ್ಪ ವಾಶ್ರೂಮಿಗೆ ಬಂದಿದ್ದೀನಿ ಫ್ರೆಶ್ ಆಗೋಕ್ಕೆ, ಶಾಂಪು ಹಚ್ಕೊಂಡು ಕೈ ತೊಗೊಂಡು ಫ್ರೆಶ್ ಆಗೋಕ್ಕೆ. ನೋಡಿ ಇಲ್ಲಿ ಆಟೋಮೆಟಿಕ್ ಇದೆ ವಾಶ್ ಬೇಸಿನು, ಜಸ್ಟ್ ಕೈ ಹಿಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಸಿಸ್ಟಮು ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಏರ್ಪೋರ್ಟಲ್ಲಿ. ನಮ್ಮ ಗುಲ್ಬರ್ಗ ಏರ್ಪೋರ್ಟ್ಗಿಂತ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ನೋಡಿ ಆಟೋಮೆಟಿಕ್ಕಾಗಿ ನೀರು ಬರುತ್ತೆ, ಎಲ್ಲ ಆಟೋಮೆಟಿಕ್ಕೇ ಮಾಡಿದ್ದಾರೆ. ಫ್ರೆಶ್ ಆಗಿ ಬಂದಿದ್ದೀನಿ ಮತ್ತೆ ಏರ್ಪೋರ್ಟ್ ಒಳಗಡೆ. ನೋಡಿ ಈ ರೀತಿಯಾಗಿದೆ ಮೇಲ್ಗಡೆ, ಸೀಲಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಏರ್ಪೋರ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತಿರುಪತಿ ಏರ್ಪೋರ್ಟು ಫುಲ್ ಏರ್ ಕಂಡೀಷನ್ ಇದೆ, ಫುಲ್ಲು ಕೋಲ್ಡ್ ಚಿಲ್ ಇರುತ್ತೆ. ಇಲ್ಲಿ ಒಂದು ವೆಂಕಟೇಶ್ವರ ಮೂರ್ತಿ ಕೂಡ ಇಟ್ಟಿದ್ದಾರೆ ಬ್ಲ್ಯಾಕು. ಇಲ್ಲಿ ಜನ ಬಂದು ಸೆಲ್ಫಿ ಫೋಟೋ ತಗೊಂತ ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಜನ ಮಾತಾಡೋದು ಒದರಾಡೋದು ಚೀರಾಡೋದೆಲ್ಲ ಇರುತ್ತೆ. ಮೈಕಿಗೆ ಏನು ತಂದಿಲ್ಲ, ಹಾಗೆ ಡೈರೆಕ್ಟಾಗಿ ಮೊಬೈಲಿಂದ ಮಾತಾಡ್ತಾ ಇರೋದನ್ನು, ಮೊಬೈಲ್ ಮೈಕಿಂದ. ನೋಡಿ ಇಲ್ಲಿ ಮೇಲುಗಡೆ ಯಾವ ರೀತಿ ಡಿಸೈನಿಂಗ್ ಮಾಡಿದ್ದಾರೆ ದೇವರದುಗಳದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಇದೆ. ನಮ್ಮದು ಬ್ಯಾಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಈಗ ಬೆಲ್ಟ್ 1ಅಲ್ಲಿ ಬರ್ತಾ ಇಲ್ಲ, ರೋಲ್ ಆಗ್ತಾ ಇಲ್ಲ, ಅದು ನಿಂತಿದ್ದೀನಿ. ಬೆಲ್ಟ್ 2ಅಲ್ಲಿ ಅದು ಬರ್ತಾ ಇದೆ, ಹೀಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು 5 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ಗ್ರೌಂಡ್ ಫ್ಲೋರ್ ಕೆಳಗಡೆಯಿಂದ ಮೇಲುಗಡೆ ಕಳಿಸ್ತಾ ಇರೋದು ಬ್ಯಾಗು. ಈ ಜನ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಜನ ನಿಂತಿದ್ದಾರೆ ನೋಡಿ, ತಿರುಗ್ತಾ ಇದೆಯಲ್ಲ, ಇಲ್ಲಿ ಬ್ಯಾಗ್ಗಳು ಬರ್ತಾ ಇವೆ. ಇಲ್ಲಿ ಬ್ಯಾಗನ್ನು ಕಲೆಕ್ಟ್ ಮಾಡ್ಕೋಬೇಕು. ಬೆಲ್ಟ್ 2ಅಲ್ಲಿ ಇದೆ ನೋಡಿ. ನಮ್ಮ ಬ್ಯಾಗನ್ನು ನಾವು ಐಡೆಂಟಿಫೈ ಮಾಡಿ ನಮ್ಮದೇ ಅಂತ ತೊಗೋಬೇಕು, ಬೇರೆಯವ್ರ ಬ್ಯಾಗನ್ನು ಮುಟ್ಬಾರ್ದು. ನೋಡಿ ಬ್ಯಾಗ್ ಹೋಗ್ತಾ ಇದ್ದಾವೆ. ನೋಡಿ ಅಲ್ಲಿ ಬರ್ತಾ ಇದೆ ಬ್ಯಾಗು, ತಿರುಗ್ತಾ ಇದೆಯಲ್ಲ, ಅಲ್ಲಿ ಒಳಗೆ ಕೆಳಗಡೆಯಿಂದ ಮೇಲ್ಗಡೆ ನೋಡಿ ಕಾಣ್ತಾ ಇದೆ. ನೋಡಿ ಬ್ಯಾಗ್ ಹೆಂಗೆ ಹೋಗ್ತಾ ಆಟೋಮೆಟಿಕ್ ಬರ್ತಾ ಇದೆ ಅಂತೆ. ಕೆಳಗೆ ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆ ಲಿಫ್ಟ್ ಆಗಿ ಮೇಲ್ಗಡೆ ಬರುವಂಥದ್ದು. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯಿತು ಬ್ಯಾಗ್ ಬರುವಂಥದ್ದು. ಬರ್ತಾ ಇದೆ ಬ್ಯಾಗು, ಅವ್ರವ್ರ ಬ್ಯಾಗನ್ನು ಅವ್ರು ಐಡೆಂಟಿಫೈ ಮಾಡಿ ತೊಗೋಬೇಕು. ಬ್ಯಾಗ್ ತೊಗೊಂಡ ನಂತರ ನೆಕ್ಸ್ಟ್ ನಾವು ಎಕ್ಸಿಟ್ ದಾರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಬಂದರೆ ಎಕ್ಸಿಟ್ ದಾರಿ, ಲೆಫ್ಟ್ ಸೈಡಿಗೆ ಎಕ್ಸಿಟ್ ದಾರಿ ಇದೆ. ಹೊರಗೆ ಹೋಗುವಂಥದ್ದು ಇದು ಲೆಫ್ಟ್ ಸೈಡಿಗೆ ಇದೆ. ನೋಡಿ ಮುಂದುಗಡೆ ಸಾಕಷ್ಟು ಟ್ಯಾಕ್ಸಿ ಕಾರುಗಳು ನಿಂತಿರ್ತವೆ. ನೋಡಿ ಹೊರಗಡೆ ಈ ರೀತಿಯಾಗಿದೆ. ಇನ್ನು ಬಸ್ಸಲ್ಲಿ ಕೂಡ ಹೋಗ್ಬೋದು, AC ಬಸ್ ಇದೆ. ಬಸ್ ಸ್ಟಾಪಿಗೆ ಮತ್ತು ರೈಲ್ವೆ ಸ್ಟೇಷನ್ಗೆ ಇಲ್ಲ, ಆ್ಯಕ್ಚುಲಿ ಬಸ್ ಸ್ಟಾಪಿಗೆ ಇದೆ. AC ಬಸ್ ಅವೈಲೇಬಲ್ ಇದೆ ಇಲ್ಲಿ. ಟ್ಯಾಕ್ಸಿ ಆದರೆ 700, 800, 900 ಅಥವಾ 1000 ರೂಪಾಯಿ ಆಗುತ್ತೆ. ಇವಾಗ ನೋಡ್ತಾ ಇದ್ರೆ ತಿರುವಣಜದ ಫ್ಲಾಗ್ ಕೂಡ ನೋಡ್ಬೋದು. ದೊಡ್ಡದೊಂದು ಫ್ಲಾಗ್ ಇದೆ, ಏರ್ಪೋರ್ಟ್ ಮುಂದೆ ದೊಡ್ಡದೊಂದು ಫ್ಲಾಗ್ ಇದೆ. ಅದನ್ನು ತುಂಬ ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಅಂದರೆ ಖುಷಿ ಆಗುತ್ತೆ. ಫ್ಲಾಗ್ ನೋಡೋಕ್ಕೆ ದೊಡ್ಡದು ಹಾಕಿದ್ದಾರೆ. ಈಗ ಮುಂದುಗಡೆ ಇದ್ದೀವಿ ನೋಡಿ, ಟ್ಯಾಕ್ಸಿ ಸುಮಾರು ಟ್ಯಾಕ್ಸಿಗಳಿದೆ, ಕಾರ್ ಬಂದು ನಿಂತಿದ್ದಾವೆ, ಟ್ಯಾಕ್ಸಿ ಅವೈಲೇಬಲ್ ಇದ್ದಾವೆ. ಕಾರ್ ಅಂದರೆ 1000 ಅಥವಾ 900 ರೂಪಾಯಿ ಆಗುತ್ತೆ. ನೀವು ಎಲ್ಲೇನು ಹೋಗಿ 4 ಜನ ಒಬ್ಬರು ಇಬ್ಬರು ಎಷ್ಟೇ ಇರಲಿ 800 ಅಥವಾ 900 ರೂಪಾಯಿ ಆಗುತ್ತೆ ಅಂತ ಕೇಳಿದ್ದೀವಿ. ಇನ್ನು ಸ್ವಲ್ಪ ಮುಂದೆ ಹೋಗಿ ನಿಮಗೆ ಏರ್ಪೋರ್ಟು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೇನೆ. ನೋಡಿ ಮುಂದುಗಡೆಯಿಂದ ಈ ರೀತಿಯಾಗಿ ಕಾಣುತ್ತೆ ಏರ್ಪೋರ್ಟು. ತುಂಬಾ ಚೆನ್ನಾಗಿದೆ. ಗುಲ್ಬರ್ಗ ಏರ್ಪೋರ್ಟ್ಗಿಂತ ಸ್ವಲ್ಪ ದೊಡ್ಡದಿದೆ ನೋಡಿ. ತಿರುಪತಿ ಏರ್ಪೋರ್ಟ್ ಅಂತ ಇಲ್ಲಿ ಹಾಕಿದ್ದಾರೆ. ಹಿಂದಿ, ಇಂಗ್ಲೀಷ್, ಕನ್ನಡ ಇಲ್ಲ, ಹಿಂದಿ, ಇಂಗ್ಲೀಷ್, ತೆಲುಗು ಇದೆ. ಇದಿಷ್ಟು ಗುಲ್ಬರ್ಗ ಟು ತಿರುಪತಿ ಜರ್ನಿ. ಮತ್ತು ನೆಕ್ಸ್ಟ್ ಇದರಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.